ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗರ್ಭದಲ್ಲಿ ಗುಡಿ ಕಟ್ಟಿ ರಗತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಪೂಜಿಸಿ ಕಾಪಾಡುವ ನನ್ನ ತಾಯಿಗೆ ಶರಣ ಶರಣಾರ್ಥಿಗಳು. ये भी वंदन की धरती, ये भी अंदन की धरती, ये अर्पण की भूमि, तर्पण की भूमि. इसकी नदी हमारे लिए गंगा है, कंकर कंकर हमारे लिए शंकर है. जिएंगे इस तो भारत के लिए, मरेंगे इस तो भारत के लिए. मरने के बाद भी कोई हमारे लिए अस्थियों को कान लगाकर सुनेगा. एक ही आवाज आएगी, भारत माता की जय. ಎಲ್ಲರೂ ಪಾಲಕರಿಗೆ ನಮಸ್ಕರಿಸುತ್ತಾ ಒಬ್ಬರೊಬ್ಬರು ಹೇಳ್ತಿದ್ದಾರೆ, ನಾ ಭಾರತ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಅಲ್ಲಿ ಹುಟ್ಟಬೇಕಾಗಿತ್ತು, ಇಲ್ಲಿ ಹುಟ್ಟಬೇಕಾಗಿತ್ತು. ಆದರೆ ನಮ್ಮ ಭಾರತ ದೇಶ ಎದುಗೂ ಕಡಿಮೆ ಇಲ್ಲ. ಇಡೀ ಜಗತ್ತಿಗೆ ಪ್ರಥಮ ಗ್ರಂಥಗಳು ಕೊಟ್ಟಿದ್ದು ನಾವು ಭಾರತೀಯರು ಋಗ್ವೇದ. ಇಡೀ ಜಗತ್ತಿಗೆ ಕಾವ್ಯವನ್ನು ಬರೆದವರು ನಾವು ರಾಮಾಯಣ. ಇಡೀ ಜಗತ್ತಿಗೆ ಪ್ರಥಮ ಸಮಾಜಶಾಸ್ತ್ರ ಪುಸ್ತಕ ಬರೆದವರು ನಾವು ಕಲ್ಪಸೂತ್ರ. ಇಡೀ ಜಗತ್ತಿಗೆ ಪ್ರಥಮ ಆರ್ಥಮೆಟಿಕ್ಸ್ ಬುಕ್ಸ್ ಅನ್ನು ಬರೆದವರು ನಾವು ಗುದಾಯಣ. ಧರ್ಮ ಈಸ್ ಅರ್ಥ ಈಸ್ ಕಾಮ ಈಸ್ ಮೋಕ್ಷ ಈಸ್ ಪುರುಷ ಸಭಾ ಯದಿ ಅಸ್ತ ತದನೆ ತ್ರಯಣ್ಯ. ಭಾರತದ ಗ್ರಂಥದಲ್ಲಿ ಭಾರತದ ಸಂಸ್ಕೃತಿಯಲ್ಲಿ ನಮಗೆ ಸಿಗದೇ ಇರೋ ಜಗತ್ತಿಗೆ ಯಾವ ಮೂಲೆಗೋದರೂ ಸಿಗೋದಿಲ್ಲ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೂತಶಾಸ್ತ್ರ, ಸಂಖ್ಯೆಸೂತ್ರ, ಮೆಮಾನಿಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಿಶಿಷ್ಟ, ಅಭಿನವ ಭಾರತ, ಪಂಚತಂತ್ರ, ದಿವ್ಯ ಪ್ರಬಂಧ, ಹರಿವಂಶ ಪುರಾಣ, ಪದ್ಮ ಪುರಾಣ, ಗೌಡ ಪುರಾಣ, ದೇವಿ ಭಾಗವತಂ, ದೇವಿ ಮಹಾತ್ಮ, 16 ಗ್ರಂಥಗಳು, 18 ಪುರಾಣಗಳು, 14 ವಿದ್ಯೆಗಳು, 64 ಕಲೆಗಳು, 58,000 ಪುಸ್ತಕಗಳನ್ನು ಓದಿರಕ್ಕಂಥ ಜಗತ್ತಿನ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತೆ ಯಾರಿಗೂ ಆಗಿಲ್ಲ. ದಾಂತೆ ಹುಡ್ತಾ, ಪೆಟಾರ್ಕ್ ಹುಡ್ತಾ, ಕಾಲ್ಮಾಸ್ ಹುಡ್ತಾ, ಹೀರೋತಜರ್ ಹುಡ್ತಾ, ಇಂಥ 1,28,000 ನಾಯಕರು ಹುಟ್ಟಿದ್ರು ಕೂಡ 58,000 ಪುಸ್ತಕಗಳನ್ನು ಯಾರಿಂದ ಓದಕ್ಕೆ ಸಾಧ್ಯ ಆಗಿಲ್ಲ. ಇದು ಓದಿರಕ್ಕಂಥ ಮತ್ತು ಅಷ್ಟು ನೆನಪಿಟ್ಕೊಂಡಿರಕ್ಕಂಥ ಜಗತ್ತಿನ ಏಕೈಕ ನಾಯಕ ಅವ್ರು ಯಾರಾದ್ರೂ ಇದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 65 ಕೆಜಿ ಖಡ್ಗವನ್ನು ಹೊತ್ತು ಹಿಡಿದು ಹೋರಾಟ ಮಾಡಂತವರು ಎಸಾಜಿ. ಅಬ್ದುಲ್ ಖಾನನ್ನು ಕತ್ತರಾಯಿಸಿ ತಂದಂತವರು ಶಂಭಾಜಿ ಗಾವ್ಜಿ. ಸಿಂಹದ ಜೊತೆ ಸರಸಾಡಿ ಗೆದ್ದು ಬರುವಂತವರು ಛತ್ರಪತಿ ಸಂಭಾಜಿ. ಕೇವಲ 8 ಗಂಟೆಯಲ್ಲಿ ದೆಹಲಿಯಿಂದ ಪುಣೆಗೆ ತನ್ನ ಕುದುರೆಯನ್ನು ಓಡಿಸಿ ಬರುವಂತವರು ಸಂತಾಜಿ. ಕೇವಲ 200 ಜನ ಹಿಂದೂ ವೀರರನ್ನು ಕರೆದುಕೊಂಡು ಹೋಗಿ ಸುಮಾರು 30,000 ಮೊಘಲರ ಸೈನ್ಯವನ್ನು ಧೂಳಿಪಟ ಮಾಡಿ ಬರುವಂತವರು ರಾಮ್ಜಿ. 2,000 ಜನರ ವಿರುದ್ಧ ಒಬ್ಬಂಟಿಯಾಗಿ ನಿಂತು ಹೋರಾಟ ಮಾಡಿ ಗೆಲ್ಲು ಬರುವಂತವರು ಬಾಜಿ. ಒಂದು ಕೈ ಕತ್ತರಿಸಿ ಹೋದರು ಯುದ್ಧ ನಿಲ್ಲಿಸಲಾರೆ ಹೋರಾಟ ಮಾಡುವಂತವರು ತಾನಾಜಿ. ಮೊಘಲರ ಮನೆಯಲ್ಲಿ ಕುತ್ಕೊಂಡು ಗೂಢಾಚಾರಣೆ ಮಾಡಿ ಬರೋರು ಭೈರ್ಜಿ. ಮೊಘಲರ ಸಾಮ್ರಾಜ್ಯಕ್ಕೆ ನುಗ್ಗಿ ಮೊಘಲರ ವಿರುದ್ಧ ಯುದ್ಧವನ್ನು ಸಾರಿ ಬರುವಂತವರು ಧನಾಜಿ. ಇವರೆಲ್ಲರನ್ನು ಸೇರಿಸಿಕೊಂಡು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸ್ಥಾಪನೆ ಕನಸನ್ನು ಹೊತ್ತವರು ಹಿಂದೂ ಹೃದಯ ಸಾಮ್ರಾಟಿಗ ಛತ್ರಪತಿ ಶಿವಾಜಿ ಮಹಾರಾಜು. ಫೆಬ್ರವರಿ 19, 1630 ಅವರ ತಂದೆ ಶಹಾಜಿ ಭೋಸ್ಲೆ, ಅವರ ತಾಯಿ ಜೀಜಾಬಾಯಿ. ಅವರ ಗರ್ಭದಲ್ಲಿ ಪುಣೆ ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಅವರ ಬಾಲ್ಯದಿಂದಲೇ ಹಿಂದೂ ಧರ್ಮದ ಕನಸನ್ನು ಕಂಡಿದ್ರು. ಅಕಸ್ಮಾತ್ ಛತ್ರಪತಿ ಶಿವಾಜಿ ಇರ್ಲಿಲ್ಲ ಅಂದ್ರೆ ಏನಾಗುತ್ತಿದೆ ಗೊತ್ತಾ? ಉತ್ತರದಲ್ಲಿ ಮೊಘಲ್ ಶಾಹಿ, ಅದರ ಆಚೆ ಈಚೆ ಇಮಾಮ್ ಶಾಹಿ, ಭರತ್ ಶಾಹಿ, ಕುತುಬ್ ಶಾಹಿ, ಗೋವಾದಲ್ಲಿ ಫೋಸ್ತಗುರು, ಸೂರತ್ನಲ್ಲಿ ಬ್ರಿಟಿಷರು, ಪಕ್ಕದಲ್ಲಿ ಡಚರು. ಇವರೆಲ್ಲರನ್ನು ಸೇರಿಸಿ ನಮ್ಮ ಹಿಂದೂ ಧರ್ಮ ನಾಶ ಮಾಡು ಬಂದಾಗ ಹಿಂದೂ ಧರ್ಮ ಪುನಃ ಸೃಷ್ಟಿಸಿದ್ದವರು ಅವರ ತಾಯಿ ಜೀಜಾಬಾಯಿ. ಅವರ ರಗತ ಗರ್ಭದಲ್ಲಿ ಹುಟ್ಟಿ ಬಂದವನೇ ಛತ್ರಪತಿ ಶಿವಾಜಿ ಮಹಾರಾಜು. ಎಲ್ಲ